ಹಾಯ್ ಹಲೋ ಸಬ್ಸ್ಕ್ರೈಬರ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗನ ಕಿವಿ ಚುಚ್ಚೋಕ್ಕೋಸ್ಕರ ಜ್ಯುವೆಲರಿ ಶಾಪ್ಗೆ ಹೋಗುವಾಗ ತೆಗ್ದಿರೋ ವಿಡಿಯೋ ಇದು. ನೆಕ್ಸ್ಟ್ ನಾವು ಜ್ಯುವೆಲರಿ ಶಾಪಲ್ಲಿ ತೆಗ್ದಿರೋ ವಿಡಿಯೋ ಹಾಕ್ತೀನಿ ನೋಡಿ. ಇದೇ ಜ್ಯುವೆಲರಿ ಶಾಪ್. ಈಗ ಗೋಲ್ಡ್ ಮಾತಾಡ್ಸೋಕ್ಕಾಗಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ. ಸ್ಟಾರ್ಟಿಂಗೇ 10,000 ಅಂತಾರೆ. ಪಾಪುಗೆ ಕಿವಿ ಚುಚ್ಚಿಸೋಕ್ಕೋಸ್ಕರ 1 ಗ್ರಾಮ್ ಆಲೆ ತಗೊಂಡು ಆ ಡಿಸೈನ್ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮತ್ತು ಇಲ್ಲೇ ನಾವು ಆಲೆ ಚುಚ್ಚಿಸ್ತೋ ಪಾಪುಗೆ. ಮತ್ತು ಗೋಲ್ಡ್ ಜ್ಯುವೆಲರೀಸ್ ನೋಡಿ ಯಾವ ಥರ ಇದೆ, ನೆಕ್ಲೆಸ್ ಯಾವ ಥರ ಇದೆ. ಈಗೆಲ್ಲ ಇವನ್ನ ಮಾತಾಡ್ಸೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಜ್ಯುವೆಲರಿ. ಈ ಜ್ಯುವೆಲರೀಸ್ಗಳು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಇದೆ, ಆಲೆಗಳ ಡಿಸೈನ್ ಯಾವ ಥರ ಇದೆ ಗೋಲ್ಡಲ್ಲಿ. ಮತ್ತು ಇಲ್ಲಿ ಕಾಲ್ಗೆಜ್ಜೆನೂ ಇದೆ ನೋಡಿ, ಬೆಳ್ಳಿ ಕಾಲ್ಗೆಜ್ಜೆ ಯಾವ ಥರ ಇದೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೆಲ್ಲ ಸಿಗುತ್ತಿಲ್ಲಿ. ನೆಕ್ಸ್ಟು ಪಾಪುಗೆ ನೀವು ಈ ಥರ ಮೂಗ್ಬಟ್ ಥರ ವಾಲೆ, ಅಂದರೆ ಮಾಮೂಲಿ ಸ್ಮಾಲ್ ಬರುತ್ತೆ ಆ ಥರದ್ದು ವಾಲೆ ಬೇಕಾದರೂ ಇಲ್ಲಿ ಸಿಗುತ್ತೆ. ತುಂಬಾ ಡಿಸೈನ್ಸ್ ಇದೆ ಇಲ್ಲಿ. ವಾಲೆ ಜಾಸ್ತಿ ಸಿಗುತ್ತೆ ಇಲ್ಲಿ. ವಾಲೆ ಡಿಸೈನ್ಗಳು ಗೋಲ್ಡಲ್ಲಿ ತುಂಬ ಚೆನ್ನಾಗಿದೆ. ನಿಂಗೆ ಬೇಕಾದ್ರೆ ವಿಸಿಟ್ ಮಾಡ್ಬೋದು ನೋಡಿ. ನನ್ನ ಮಗನಿಗೆ ಇದರಲ್ಲೊಂದು ಸೆಲೆಕ್ಟ್ ಮಾಡ್ದೋ ಯಾವುದು ಅಂತ ತೋರಿಸ್ತೀನಿ. ಈ ಥರದ್ದು ನನ್ನ ಮಗನಿಗೆ ಹಾಕ್ಸಿದ್ದು ತಗೊಂಡಿರೋದು ನೋಡಿ. ಇದು 1 ಗ್ರಾಮ್ ಇದೆ. ಇವನು ಕಿವಿ ಚುಚ್ಚಿಸೋದಿಲ್ಲೇ ಇದೇ ಥರ ವಾಲೆ ತಗೊಂಡಿರೋದು ಇದನ್ನೇ. ನೆಕ್ಸ್ಟ್ ನಿಮಗೆ ಬೇಕಾದ್ರೆ ನೋಡಿ, ಇದು ಈ ಥರನೂ ವಾಲೆ ಸಿಗುತ್ತಿಲ್ಲಿ ಪಾಪುಗೆ. ನಿಮ್ಗೆ ಯಾವ ಥರ ಬೇಕು, ಮೂಗ್ಬಟ್ಟು, ವಾಲೆ, ಚಿನ್ನದ ಐಟಮ್ ಏನು ಬೇಕೋ ಅವೆಲ್ಲ ಇಲ್ಲೇ ಸಿಗುತ್ತೆ. ಮತ್ತು ಈಗ ಗೋಲ್ಡ್ ಕಾಸ್ಟ್ಲಿ ಆಗಿರೋದ್ರಿಂದ ಕಮ್ಮಿ ಬಜೆಟಲ್ಲಿ ಆಗೋ ಅಂಥದ್ದು ತಗೋಬೋದು. ಇಲ್ಲಿ ಡಿಸ್ಕೌಂಟ್ ಇದೆ ಅಂತೆ, ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಮತ್ತು ನೆಕ್ಸ್ಟ್ ನನ್ನ ಮಗನ ಕಿವಿ ಕಿವಿ ಚುಚ್ಚಿಸಿದ ಮೇಲೆ ನೋಡಿ ನನ್ನ ಮಗನ ಲುಕ್ ಯಾವ ಥರ ಇದೆ. ತುಂಬ ಕ್ಯೂಟಾಗಿ ಕಾಣ್ತಿದ್ದ ನೋಡಿ. ಈ ಥರ ಇತ್ತು. ನೆಕ್ಸ್ಟ್ ಫೋಟೋಸ್ ಹಾಕ್ತೀನಿ ಯಾವ ಥರ ವಾಲೆ ಚುಚ್ಚಿಸಿದ್ದು ಅಂತ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿ ಕಾಣ್ತಿದ್ದ, ಕ್ಯೂಟಾಗಿ ಕಾಣ್ತಿದ್ದ. ನೆಕ್ಸ್ಟ್ ನಾನು ನಮ್ಮ ಮಾರಿ ಹಬ್ಬದ ವೀಡಿಯೋ ಹಾಕಿದ್ದಿಲ್ಲ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡು ನಮ್ಮ ಮಾರಮ್ಮ ದೇವಿಗೆ ಯಾವ ಥರ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಈ ವಿಡಿಯೋ ಹಾಕಿದ್ದೀನಿ. ನೋಡಿ ಅಭಿಷೇಕ ಆಗಿ ಎಲ್ಲ ಆದಮೇಲೆ ಮಾರಮ್ಮ ದೇವಿ ಯಾವ ಥರ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಥರ ಕಾಣಿಸುತ್ತೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಪೂಜೆ ಕಟ್ಸೋದು. ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡಿದರು ಈ ಸಲ ನೋಡಿ. ಅಲಂಕಾರ ಯಾವ ಥರ ಇದೆ, ಫಸ್ಟ್ ಯಾವ ಥರ ಇತ್ತು ಮತ್ತು ಅದಾದಮೇಲೆ ಅಲಂಕಾರ ಮಾಡಿದ್ಮೇಲೆ ಯಾವ ಥರ ಇದೆ ಅಂತಲೂ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಹಬ್ಬಕ್ಕೆ ಯಾವ ಥರ ರೆಡಿ ಆಗಿದೆ ಅನ್ನೋ ವಿಡಿಯೋ ಹಾಕಿದ್ದೀನಿ. ಈ ಥರ ರೆಡಿ ಆಗಿದೆ.
ಲುಕ್ ಈ ಥರ ಇತ್ತು. ನೋಡಿ ನಾನು ಯಾವ ಥರ ಕಾಣ್ತೀನಿ ಇಲ್ಲ ಅಲ್ಲಾರು ದಿವ್ಯ ನಾನು. ನೆಕ್ಸ್ಟು ಆರಮ್ಮ ದೇವಿಗೆ ಆರತಿ ತೆಗೆದಿರೋ ವಿಡಿಯೋ ಇದು. ದೇವಸ್ಥಾನಕ್ಕೆ ಆರತಿ ತಗೊಂಡು ಹೋಗ್ತೀವಿ ಮಾರಮ್ಮ ದೇವಿಗೆ. ಇದಾದ್ಮೇಲೆ ನೋಡಿ ಐಕಮ್ಮ ಏನಿಲ್ಲ, ಈಗ ಎಲ್ಲ ಪೂಜೆ ಮಾಡಿದ್ಯಲ್ಲ ತಕ್ಕತೀನಿ ರೇ ಸಂತೆ ಅಮ್ಮ ಫಸ್ಟ್ ತೆಗೆದಮ್ಮ ಹಾಕ ಕಾಣಕ್ಕಿಲ್ಲ ನಡಿ ನಡಿ ಮುಂದೆ ಅಂತೀವಿ ನಾವು. ನಿಧಾನಕ್ಕೆ ನಡಿ ನಿಧಾನಕ್ಕೆ ತುಂಬ ಹಾಕಿದ್ರು. ಈಗ ನಾವು ದೇವಸ್ಥಾನ ತಕ್ಕ ಹೋಗ್ತಿರೋ ವಿಡಿಯೋ. ಅಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣ ಅಂದರೆ ಲೈಟ್ ಜಾಸ್ತಿ ಇತ್ತಿಲ್ಲ. ಲೈಟಿಂಗ್ಸಲ್ಲೇ ತೆಗ್ದಿರೋ ವಿಡಿಯೋ ಇದು, ಲೈಟಿಂಗ್ಸ್ ತೋರ್ಸೋಕ್ಕೋಸ್ಕರನೇ. ನೆಕ್ಸ್ಟ್ ನಾವು ಈಗ ಮಾರಮ್ಮ ಗುಡಿಗೆ ಹೋಗಿ ತಡ್ರಿ ಅಷ್ಟೇ ಜೂಮ್ ಸಾಕು ಸಾಕು. ಚೆನ್ನಾಗಿ ಕಾಣಲ್ಲ ತೇರು, ಹಿಂಗೆ ಚೆನ್ನಾಗಿ ಕಾಣಲ್ಲ. ಹತ್ರ ಬಂದಾಗಿದೆ. ಈಗ ಮತ್ತೆ ಹೋಗ್ಬೇಕು ಅವರು. ಇಲ್ಲ ತೇಳ್ಬಿಟ್ರೆ ಮಾಡೋಣ. ಅಪ್ಪ ಯಪ್ಪ ಇವ್ರು ಕೊಡ್ಬೇಕು ಯಾಕಾಗಲ್ಲ ನಾನು. ಆಮೇಲೆ ಬಂದು ಒಂದ್ಸಲ ಅಂತರ ಮಾಡಿಸ್ಬಿಡ್ತಾರೆ.